ಸರಿಯಾಗಿ ಕೊಡ ಸದಾನಂದ ಗೌಡರು ಮಾತಾಡಿದ ತಕ್ಷಣ ಬ್ಲಾಕ್ ಮೇಲ್ ರಾಜಕಾರಣ ನಿಮ್ಮ ಬಿಚ್ಚಿಡ್ತೀನಿ. ಏನ್ ಬಿಚ್ಚಿಡಿ? ಏನ್ ಬಿಚ್ಚಿಡ್ತೀಯಪ್ಪ ನೀನು? ಬಿಚ್ಚಿಡಿ ನೋಡೋಣ. ಸರಿ, ಆಟ ಆಡ್ತೀನಿ ನೀನು. ಹುಷಾರ್ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಏನ್ ಬ್ಲಾಕ್ ಮೇಲ್ ಮಾಡ್ತಾ ಇದೀಯ ಎಲ್ಲರಿಗೂ? ಸದಾನಂದ ಗೌಡರು ಮಾತಾಡಿದ ತಕ್ಷಣ ಬಿಚ್ಚಿಡ್ತೀನಿ, ಅವ್ರ ಕುಟುಂಬಸ್ಥೆ ಬಿಚ್ಚಿಡ್ತೀನಿ, ನಾವು ಬಿಚ್ಚಿಡ್ತೀನಿ, ನಿನ್ ಏನೇನಿದೆ ಅಂತ ಹೇಳಿ. ಅವ್ರು ಹೇಳ್ತಲ್ಲ ಕಾಂಗ್ರೆಸ್ ಒಂದು ಪತ್ರ ಕೊಟ್ಟಲ್ಲ ಅಂತ ಹೇಳ್ತಲ್ಲ. ಬಾಣ ಸರ್, ಪತ್ರ ಕೊಟ್ಟಲ್ಲ ನಿಜ. ನಿಮ್ಮ ಮಸಾಲಾ ಜಯರಾಮ್ ಆಗಮಿಸ್ತಾರೆ. ಪತ್ರ ಕೊಟ್ಟಲ್ಲ ನಿಜ, ಅದು ಒಳ ಒಪ್ಪಂದಿದೆಯಲ್ಲ. ನಿನ್ನ ಕಾಂಗ್ರೆಸ್ ಸುಪಾರಿ ಕೊಡಿದಾರೆ ಬಿಜೆಪಿ ಮುಗಿಸಂತ ಹೇಳಿ. ಹಂಗ ಕಾಂಗ್ರೆಸ್ ಏಜೆಂಟ್ ಅಂತ ನೇರವಾಗಿ ಪತ್ರ ಕೊಡದೇ ಇರ್ಬೋದು, ಒಳ ವ್ಯವಹಾರಗಳು ನಮ್ಗೆಲ್ಲವೂ ಗೊತ್ತಿದೆ. ಇದು ಸರಿಯಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸುಪಾರಿ ಕೊಡಿದಾರೆ. ಆಂತರಿಕವಾಗಿ ಕಚ್ಚಾಟ ಮಾಡೋ, ಸಂಘರ್ಷ ಮಾಡಿಸಂತಂದು. ಅದಕ್ಕೋಸ್ಕರ ಇವರು ಮುಖವಾಡ ಅಷ್ಟೇ ಹಿಂದುತ್ವ, ಗೋಮುಖ ವ್ಯಾಘ್ರ. ಅನಿವಾರ್ಯವಾಗಿ ಒಂದೊಂದು ಹೇಳ್ಬೇಕಾಯ್ತು. ನಮಗೆ ರಾಜ್ಯದ ಮತದಾರರ ಕ್ಷಮೆ, ಪ್ರಜ್ಞಾವಂತ ಮತದಾರರ ಕ್ಷಮೆ ಕೇಳ್ತೀವಿ ಮತ್ತು ಕಾರ್ಯಕರ್ತರು ಮುಖಂಡರು ಕ್ಷಮೆ ಕೇಳ್ತೀವಿ. ನಾವು ಒಟ್ಟಾಗಿ ಬಂದೋಗಬೇಕು. ಕಾಂಗ್ರೆಸ್ ವಿರುದ್ಧ ಹೋರಾಟ ಇರಬೇಕು. ಬೀದಿಲಿ, ದಾರಿ ಬೀದಿಲಿ ರೀತಿ ಸಂಘರ್ಷ ಮಾಡಿ ಪಕ್ಷಕ್ಕೆ ಮುಜುಗರ ಆಗತಕ್ಕಂಥ ಕೆಲಸವನ್ನು ಮಾಡಿದ್ರೆ, ಮುಲಾಜಿಲಿಂದ ಉಚ್ಚಾಟನೆ ಮಾಡಿದ್ರೆ ಪಕ್ಷಕ್ಕೆ ಗೌರವ ಬರುತ್ತೆ. ಭಾರತೀಯ ಜನತಾ ಪಾರ್ಟಿ ಶಿಸ್ತಿಗೆ ಮತ್ತೊಂದು ಪಕ್ಷ ಅಂತ ಎಲ್ಲರಿಗೂ ಗೌರವ ಇದೆ. ಧನ್ಯವಾದ. ಅಲಪ್ತನ್ ಮಾತಾಡ್ತಾರೆ. ಅಣ್ಣ ಒಂದ್ ನಿಮಿಷ ನಾವು ಹೇಳಿದೇನು, ದೇವರ ದರ್ಶನವನ್ನು ಪಡೆದು ಲೋಕ ಕಲ್ಯಾಣಕ್ಕೆ ಒಳ್ಳೇದಾಗ್ಲಿ, ಪಕ್ಷಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ಈ ರೀತಿ ದೇವರ ದರ್ಶನ ಕೊಡಿದ್ವಿ. ಪರ್ಯಾಯ ಸಭೆಗಳು ಮಾಡ್ತಾ ಇಲ್ಲ ನಾವು. ಪರ್ಯಾಯ ಸಭೆ ಅಲ್ಲ ನೋಡಿ. ಪಕ್ಷದ ಕಾರ್ಯಕರ್ತರು ಮುಖಂಡರಿಗೆ ಒಳ್ಳೇದಾಗಬೇಕು, ಮುಂಬರುವ ಲೋಕಲ್ ಬಾಡೀಸ್ ಗೆಲ್ಬೇಕು, ನಮ್ಮ ಕಾರ್ಯಕರ್ತರು ಮುಖಂಡರು ಸಂಘಟನೆ ಬಲ ಆಗಬೇಕು, ವಿಜೇಂದ್ರ ಅವರು ಶಕ್ತಿ ತುಂಬಬೇಕು. ನರೇಂದ್ರ ಮೋದಿ ಅವರು ಉತ್ತಮವಾದ ಆಡಳಿತವನ್ನು ಕೊಡಿದ್ದಾರೆ. 3 ಬಾರಿ ಪ್ರಧಾನಮಂತ್ರಿಗಳಾಗಿ ರಾಜ್ಯದ ಜನರಿಗೆ ನರೇಂದ್ರ ಮೋದಿ ಅವರು ಮಾಡಿಕೊಟ್ಟಂತ ಕೊಡುಗೆಗಳು, ಎಷ್ಟು ಕೊಡುಗೆಗಳು ಕೊಡಿದ್ದಾರೆ. ಈ ನಮ್ಮ ಸಂಘರ್ಷದಲ್ಲಿ ಮರೆಯಾಗ್ತದವೆ. ಅದಕ್ಕೋಸ್ಕರ ನರೇಂದ್ರ ಮೋದಿ ಅವರ ಮಾಡಿದಂತ ಒಳ್ಳೆ ಕೆಲಸಗಳು, ಯಡಿಯೂರಪ್ಪರು ಕೊಟ್ಟಂತ ಒಳ್ಳೆ ಕೆಲಸಗಳು, ಇಂದ ಮುಖ್ಯಮಂತ್ರಿ ಆಗಿದ್ದಾಗ ಸದಾನಂದ ಗೌಡರು, ಜಗದೀಶ್ ಶೆಟ್ಟರು, ಬೊಮ್ಮಾಯಿ ಅವರು ಏನು ಈ ರಾಜ್ಯಕ್ಕೆ ಅಭಿವೃದ್ಧಿ ಅಂದ್ರೆ ಬಿಜೆಪಿ ಅವ್ರು ಕೊಟ್ಟಂತ ಕೊಡುಗೆಗಳನ್ನ ನಮ್ಮ ಕಾರ್ಯಕರ್ತರು ಮುಖಂಡರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀವಿ, ಹೊರಟಿದ್ದೀವಿ. ಏನ ನಾವು ಪರ್ಯಾಯವಾಗಿ ಸಭೆ ಮಾಡ್ತಲ್ಲ ಪಕ್ಷ. ಆಮೇಲೆ ರಾಜ್ಯದಲ್ಲಿ ಸಮಾವೇಶ ಮಾಡೋದು ರಾಷ್ಟ್ರೀಯ, ನಾವು ನಾಳೆ ತೀರ್ಮಾನ ಮಾಡ್ತೀವಿ. ಅದನ್ನ ರಾಷ್ಟ್ರೀಯ ನಾಯಕರು ಅವರನ್ನು ಆಹ್ವಾನ ಮಾಡ್ತೀವಿ ಅಷ್ಟೇ. ಇನ್ನೊಂದು ಪರ್ಯಾಯವಾಗಿ ಯಾವುದೂ ಇಲ್ಲ. ರಾಜ್ಯ ನಾಯಕರು ಎಲ್ಲರ ಜೊತೆ ಮಾತಾಡ್ತೀವಿ. ಹಿಂದೆ ಪಾಪ ಸರಿಯಾಗಿ ಕೊಡ ಸದಾನಂದ ಗೌಡರು ಮಾತಾಡಿದ ತಕ್ಷಣ ಬ್ಲಾಕ್ ಮೇಲ್ ರಾಜಕಾರಣ ನಿಮ್ಮ ಬಿಚ್ಚಿಡ್ತೀನಿ. ಏನ್ ಬಿಚ್ಚಿಡ್ತೀಯಪ್ಪ ನೀನು? ಬಿಚ್ಚಿಡಿ ನೋಡೋಣ. ಸರಿ, ಆಟ ಆಡ್ತೀನಿ ನೀನು. ಹುಷಾರ್ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಏನ್ ಬ್ಲಾಕ್ ಮೇಲ್ ಮಾಡ್ತಾ ಇದೀಯ ಎಲ್ಲರಿಗೂ? ಸದಾನಂದ ಗೌಡರು ಮಾತಾಡಿದ ತಕ್ಷಣ ಬಿಚ್ಚಿಡ್ತೀನಿ, ಅವ್ರ ಕುಟುಂಬಸ್ಥೆ ಬಿಚ್ಚಿಡ್ತೀನಿ, ನಾವು ಬಿಚ್ಚಿಡ್ತೀನಿ, ನಿನ್ ಏನೇನಿದೆ ಅಂತ ಹೇಳಿ. ಅವ್ರು ಹೇಳ್ತಲ್ಲ ಕಾಂಗ್ರೆಸ್ ಒಂದು ಪತ್ರ ಕೊಟ್ಟಲ್ಲ ಅಂತ ಹೇಳ್ತಲ್ಲ. ಬಾಣ ಸರ್, ಪತ್ರ ಕೊಟ್ಟಲ್ಲ ನಿಜ. ನಿಮ್ಮ ಮಸಾಲಾ ಜಯರಾಮ್ ಆಗಮಿಸ್ತಾರೆ. ಪತ್ರ ಕೊಟ್ಟಲ್ಲ ನಿಜ, ಅದು ಒಳ ಒಪ್ಪಂದಿದೆಯಲ್ಲ. ನಿನ್ನ ಕಾಂಗ್ರೆಸ್ ಸುಪಾರಿ ಕೊಡಿದಾರೆ ಬಿಜೆಪಿ ಮುಗಿಸಂತ ಹೇಳಿ. ಹಂಗ ಕಾಂಗ್ರೆಸ್ ಏಜೆಂಟ್ ಅಂತ ನೇರವಾಗಿ ಪತ್ರ ಕೊಡದೇ ಇರ್ಬೋದು, ಒಳ ವ್ಯವಹಾರಗಳು ನಮ್ಗೆಲ್ಲವೂ ಗೊತ್ತಿದೆ. ಇದು ಸರಿಯಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸುಪಾರಿ ಕೊಡಿದಾರೆ. ಆಂತರಿಕವಾಗಿ ಕಚ್ಚಾಟ ಮಾಡೋ, ಸಂಘರ್ಷ ಮಾಡಿಸಂತಂದು. ಅದಕ್ಕೋಸ್ಕರ ಇವರು ಮುಖವಾಡ ಅಷ್ಟೇ ಹಿಂದುತ್ವ, ಗೋಮುಖ ವ್ಯಾಘ್ರ. ಅನಿವಾರ್ಯವಾಗಿ ಒಂದೊಂದು ಹೇಳ್ಬೇಕಾಯ್ತು. ನಮಗೆ ರಾಜ್ಯದ ಮತದಾರರ ಕ್ಷಮೆ, ಪ್ರಜ್ಞಾವಂತ ಮತದಾರರ ಕ್ಷಮೆ ಕೇಳ್ತೀವಿ ಮತ್ತು ಕಾರ್ಯಕರ್ತರು ಮುಖಂಡರು ಕ್ಷಮೆ ಕೇಳ್ತೀವಿ. ನಾವು ಒಟ್ಟಾಗಿ ಬಂದೋಗಬೇಕು. ಕಾಂಗ್ರೆಸ್ ವಿರುದ್ಧ ಹೋರಾಟ ಇರಬೇಕು. ಬೀದಿಲಿ, ದಾರಿ ಬೀದಿಲಿ ರೀತಿ ಸಂಘರ್ಷ ಮಾಡಿ ಪಕ್ಷಕ್ಕೆ ಮುಜುಗರ ಆಗತಕ್ಕಂಥ ಕೆಲಸವನ್ನು ಮಾಡಿದ್ರೆ, ಮುಲಾಜಿಲಿಂದ ಉಚ್ಚಾಟನೆ ಮಾಡಿದ್ರೆ ಪಕ್ಷಕ್ಕೆ ಗೌರವ ಬರುತ್ತೆ. ಭಾರತೀಯ ಜನತಾ ಪಾರ್ಟಿ ಶಿಸ್ತಿಗೆ ಮತ್ತೊಂದು ಪಕ್ಷ ಅಂತ ಎಲ್ಲರಿಗೂ ಗೌರವ ಇದೆ. ಧನ್ಯವಾದ. ಅಲಪ್ತನ್ ಮಾತಾಡ್ತಾರೆ. ಒಂದ್ ನಿಮಿಷ ನಾವು ಹೇಳಿದೇನು, ದೇವರ ದರ್ಶನವನ್ನು ಪಡೆದು ಲೋಕ ಕಲ್ಯಾಣಕ್ಕೆ ಒಳ್ಳೇದಾಗ್ಲಿ, ಪಕ್ಷಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ಈ ರೀತಿ ದೇವರ ದರ್ಶನ ಕೊಡಿದ್ವಿ. ಪರ್ಯಾಯ ಸಭೆಗಳು ಮಾಡ್ತಾ ಇಲ್ಲ ನಾವು. ಪರ್ಯಾಯ ಸಭೆ ಅಲ್ಲ ನೋಡಿ. ಪಕ್ಷದ ಕಾರ್ಯಕರ್ತರು ಮುಖಂಡರಿಗೆ ಒಳ್ಳೇದಾಗಬೇಕು, ಮುಂಬರುವ ಲೋಕಲ್ ಬಾಡೀಸ್ ಗೆಲ್ಬೇಕು, ನಮ್ಮ ಕಾರ್ಯಕರ್ತರು ಮುಖಂಡರು ಸಂಘಟನೆ ಬಲ ಆಗಬೇಕು, ವಿಜೇಂದ್ರ ಅವರು ಶಕ್ತಿ ತುಂಬಬೇಕು. ನರೇಂದ್ರ ಮೋದಿ ಅವರು ಉತ್ತಮವಾದ ಆಡಳಿತವನ್ನು ಕೊಡಿದ್ದಾರೆ. 3 ಬಾರಿ ಪ್ರಧಾನಮಂತ್ರಿಗಳಾಗಿ ರಾಜ್ಯದ ಜನರಿಗೆ ನರೇಂದ್ರ ಮೋದಿ ಅವರು ಮಾಡಿಕೊಟ್ಟಂತ ಕೊಡುಗೆಗಳು, ಎಷ್ಟು ಕೊಡುಗೆಗಳು ಕೊಡಿದ್ದಾರೆ. ಈ ನಮ್ಮ ಸಂಘರ್ಷದಲ್ಲಿ ಮರೆಯಾಗ್ತದವೆ. ಅದಕ್ಕೋಸ್ಕರ ನರೇಂದ್ರ ಮೋದಿ ಅವರ
ಮಾಡಿದಂತ ಒಳ್ಳೆ ಕೆಲಸಗಳು, ಯಡಿಯೂರಪ್ಪರು ಕೊಟ್ಟಂತ ಒಳ್ಳೆ ಕೆಲಸಗಳು, ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಸದಾನಂದ ಗೌಡರು, ಜಗದೀಶ್ ಶೆಟ್ಟರು, ಬೊಮ್ಮಾಯಿ ಅವರು ಏನು ಈ ರಾಜ್ಯಕ್ಕೆ ಅಭಿವೃದ್ಧಿ ಅಂದ್ರೆ ಬಿಜೆಪಿ ಅವ್ರು ಕೊಟ್ಟಂತ ಕೊಡುಗೆಗಳನ್ನ ನಮ್ಮ ಕಾರ್ಯಕರ್ತರ ಮುಖಂಡರಿಗೆ ಮನವರಿಕೆ ಮಾಡಿಕೊಟ್ಟಿದ್ವಿ, ಹೊರಟಿದ್ದೇವೆ. ಏನ ನಾವು ಪರ್ಯಾಯವಾಗಿ ಸಭೆ ಮಾಡ್ತಲ್ಲ ಪಕ್ಷ, ಆಮೇಲೆ ರಾಜ್ಯದಲ್ಲಿ ಸಮಾವೇಶ ಮಾಡೋದು ರಾಷ್ಟ್ರೀಯ, ನಾವು ನಾಳೆ ತೀರ್ಮಾನ ಮಾಡ್ತೀವಿ ಅದನ್ನ. ರಾಷ್ಟ್ರೀಯ ನಾಯಕರು ಅವರನ್ನು ಆಹ್ವಾನ ಮಾಡ್ತೀವಿ ಅಷ್ಟೇ, ಇನ್ನೊಂದು ಪರ್ಯಾಯವಾಗಿ ಯಾವುದೂ ಇಲ್ಲ. ರಾಜ್ಯ ನಾಯಕರು ಎಲ್ಲರ ಜೊತೆ ಮಾತಾಡ್ತೀವಿ.